ಈ ವಿಟಮಿನು ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತದೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಜಠರದಲ್ಲಿ ಆಮ್ಲೀಯ ಮಾಧ್ಯಮ ಉಂಟುಮಾಡಿ ಆಹಾರದಲ್ಲಿನ ಪ್ರೋಟೀನ್ ಒಡೆಯಲು ಸಹಾಯ ಮಾಡುತ್ತದೆ. ಹೀಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಕರುಳಿನ ಚಲನೆ ಹೆಚ್ಚಿಸಿ ಮಲಬದ್ಧತೆ ನಿವಾರಿಸುತ್ತದೆ. ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಈ ಥೈಮೀನು ಅಥವಾ ವಿಟಮಿನ್ B1 ಕೊರತೆ ಆದ್ರೆ ವೇಟ್ ಲಾಸ್ ಆಗುತ್ತದೆ, ನರಗಳ ದೌರ್ಬಲ್ಯ ಉಂಟಾಗುತ್ತದೆ, ಆಯಾಸ ಸುಸ್ತು ಉಂಟಾಗುತ್ತದೆ, ಅಜೀರ್ಣತೆ, ಮಲಬದ್ಧತೆ, ನಿದ್ರಾಹೀನತೆ, ಕೂದಲು ಉದುರುವುದು, ಸ್ವೆಲ್ಲಿಂಗ್ ಬಾವು ಅಂದ್ರೆ ದೇಹ ಊದಿಕೊಳ್ಳುವುದು, ಕಾಲು ನೋವು, ಮಾನಸಿಕ ಕಿರಿಕಿರಿ, ಆಪ್ಟಿಕ್ ನ್ಯೂರೋಪೆಥಿ, ಬೆರಿ ಮುಂತಾದ ಸಮಸ್ಯೆಗಳು ಬರುತ್ತವೆ. ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಪಲ್ಸ್ ರೇಟ್ ಅಂದ್ರೆ ನಾಡಿ ಮಿಡಿತ ಹೆಚ್ಚುತ್ತದೆ. ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಅದರಲ್ಲೂ ಆಲ್ಕೋಹಾಲ್ ಸೇವಿಸುವವರಲ್ಲಿ, ಟೀ ಹೆಚ್ಚು ಕುಡಿಯುವವರಲ್ಲಿ, ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ